ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಭಾರತದ ಕಾನೂನು ವ್ಯವಸ್ಥೆಯಲ್ಲಾದ ಒಂದು ತುಂಬಾನೇ ದೊಡ್ಡ ಬದಲಾವಣೆ ಬಗ್ಗೆ. ಅದೇ ಭಾರತೀಯ ನ್ಯಾಯ ಸಂಹಿತಾ 2023. ಇದು ಸುಮ್ಮನೆ ಒಂದು ಹೊಸ ಕಾನೂನಲ್ಲ, ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೊಸ ಶಕೆಯ ಆರಂಭ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಹೌದು, ನೀವು ಕೇಳಿದ್ದು ನಿಜಕ್ಕೂ ಸರಿ. ಬ್ರಿಟಿಷರ ಕಾಲದಿಂದ ಅಂದ್ರೆ ಸುಮಾರು 160 ವರ್ಷಗಳಿಗಿಂತ ಹೆಚ್ಚು ಕಾಲ ನಮ್ಮ ನ್ಯಾಯ ವ್ಯವಸ್ಥೆಯ ಬೆನ್ನೆಲುಬಾಗಿದ್ದ ಇಂಡಿಯನ್ ಪೀನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆಯನ್ನ ಈಗ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಹಾಗಿದ್ರೆ ಅದರ ಜಾಗಕ್ಕೆ ಯಾವುದು ಬಂತು? ಅದೇ ನಮ್ಮ ಭಾರತೀಯ ನ್ಯಾಯ ಸಂಹಿತಾ, ಅಥವಾ ಚಿಕ್ಕದಾಗಿ ಹೇಳೋದಾದ್ರ BNS. ಇದು ಸುಮ್ಮನೆ ಹೆಸರು ಚೇಂಜ್ ಮಾಡಿದ್ದಲ್ಲ, ಇದು ನಮ್ಮ ಕ್ರಿಮಿನಲ್ ಕಾನೂನುಗಳ ಸಂಪೂರ್ಣ ಚೌಕಟ್ಟನ್ನೇ ಬದಲಾಯಿಸುವಂತ ಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಈ ಹೊಸ ಕಾನೂನಿನ ಅಸಲಿ ಉದ್ದೇಶ ಏನು? ತುಂಬಾನೇ ಸಿಂಪಲ್. ಹಳೇ ಕಾಲದ ಎಲ್ಲಾ ಅಪರಾಧ ಕಾನೂನುಗಳನ್ನ ಒಂದು ಕಡೆ ತಂದು ಇವತ್ತಿನ ಕಾಲಕ್ಕೆ ಬೇಕಾದ ಹಾಗೆ ಅಪ್ಡೇಟ್ ಮಾಡೋದು. ಸರಿ, ಹಾಗಿದ್ರೆ ಬನ್ನಿ ಈ ಹೊಸ ಸಂಹಿತೆಯ ಒಳಗೆ ಏನಿದೆ ಅಂತ ಒಂದೊಂದಾಗಿ ನೋಡೋಣ. ಮೊದಲು ಇದರ ಬೇಸಿಕ್ಸ್, ಆಮೇಲೆ ನ್ಯಾಯದ ಮೂಲ ನಿಯಮಗಳು, ವ್ಯಕ್ತಿ ಮತ್ತೆ ಸಮಾಜದ ವಿರುದ್ಧದ ಅಪರಾಧಗಳು, ಹಾಗೆ ಕೊನೆಗೆ ಇದು ಇವತ್ತಿನ ಮಾಡರ್ನ್ ಇಂಡಿಯಾಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಭಾರತೀಯ ನ್ಯಾಯ ಸಂಹಿತಾ ಅನ್ನೋದು ಒಂದು ದೊಡ್ಡ ಡಾಕ್ಯುಮೆಂಟ್. ಇದರಲ್ಲಿ ಬರೋಬ್ಬರಿ 352 ಸೆಕ್ಷನ್ಗಳಿವೆ. ನಮ್ಮ ದೇಶದ ಇಡೀ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನೇ ರೀಡಿಫೈನ್ ಮಾಡೋದು ಇದರ ಗುರಿ. ಯಾವುದೇ ಅಪರಾಧಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ಕಾನೂನು ಯೋಚನೆ ಮಾಡೋದು ಹೇಗೆ, ಅದರ ಮೂಲ ನಿಯಮಗಳೇನು ಅಂತ ತಿಳ್ಕೋಬೇಕಲ್ವಾ? ಬನ್ನಿ ಮೊದಲು ಆ ಫಂಡಮೆಂಟಲ್ಸ್ ನೋಡೋಣ. BNS ಮಗು ಅಂದ್ರೆ ಯಾರು ಅಂತ ತುಂಬಾನೇ ಕ್ಲಿಯರ್ ಆಗಿ ಹೇಳುತ್ತೆ. ಅದ್ರ ಪ್ರಕಾರ 18 ವರ್ಷ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಯನ್ನು ಮಗು ಅಂತಾನೆ ಪರಿಗಣಿಸಲಾಗುತ್ತೆ. ಇದು ಕಾನೂನು ಪ್ರಕ್ರಿಯೆಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಸದ್ಭಾವನೆ ಅಥವಾ ಗುಡ್ ಫೇತ್ ಅನ್ನೋ ಪದ ಇದೆಯಲ್ವಾ, ಇದಕ್ಕೆ ಕೇವಲ ಒಳ್ಳೆ ಮನ್ಸಿದ್ರೆ ಸಾಲ್ದು. BNS ಪ್ರಕಾರ ಒಂದು ಕೆಲಸವನ್ನ ಬೇಕಾದಷ್ಟು ಕಾಳಜಿ ಮತ್ತೆ ಗಮನ ಕೊಟ್ಟು ಮಾಡಿದ್ರೆ ಮಾತ್ರ ಅದನ್ನ ಸದ್ಭಾವನೆಯಿಂದ ಮಾಡಿರೋದು ಅಂತ ಒಪ್ಕೊಳ್ಳಲಾಗುತ್ತೆ. ಈ BNS ಪ್ರಕಾರ ಕೋರ್ಟ್ಗಳು ಒಟ್ಟು 6 ಥರದ ಶಿಕ್ಷೆ ಕೊಡಬಹುದು. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮತ್ತು ಹೊಸದಾಗಿ ಸೇರಿಸಿರೋದಂದ್ರೆ ಸಮುದಾಯ ಸೇವೆ. ಅಂದ್ರೆ ಕೆಲವು ಚಿಕ್ಕಪುಟ್ಟ ತಪ್ಪುಗಳಿಗೆ ಜೈಲ್ಗೆ ಹಾಕೋ ಬದಲು ಸಮಾಜ ಸೇವೆ ಮಾಡೋ ಶಿಕ್ಷೆ ಕೊಡಬಹುದು. ಸರಿ, ಶಿಕ್ಷೆಗಳ ಬಗ್ಗೆ ನೋಡಿದ್ವಿ. ಆದರೆ ಇಲ್ಲೊಂದು ಆಶ್ಚರ್ಯಕರವಾದ ವಿಷಯ ಇದೆ. ಕೆಲವೊಂದು ಸಲ ಬೇರೆಯವರಿಗೆ ಹಾನಿ ಮಾಡುವ ಕೆಲಸ ಕೂಡ ಕಾನೂನಿನ ಪ್ರಕಾರ ಅಪರಾಧ ಆಗಿರೋದಿಲ್ಲ, ಹೌದಾ? ಅದು ಹೇಗೆ ಸಾಧ್ಯ? ಕಾನೂನು ಸುಮ್ಮನೆ ನಡೆದ ಘಟನೆಯನ್ನ ನೋಡಲ್ಲ. ಅದರ ಹಿಂದಿನ ಕಾರಣ, ಸಂದರ್ಭ, ಉದ್ದೇಶ ಎಲ್ಲವನ್ನ ನೋಡುತ್ತೆ. ಇದಕ್ಕೆ ಸಾಮಾನ್ಯ ವಿನಾಯಿತಿಗಳು ಅಂತ ಕರೆಯೋದು. ಉದಾಹರಣೆಗೆ 7 ವರ್ಷಕ್ಕಿಂತ ಚಿಕ್ಕ ಮಗು ಅಥವಾ ಮಾನಸಿಕವಾಗಿ ಸರಿಯಿಲ್ಲದ ವ್ಯಕ್ತಿ ಏನಾದರೂ ಮಾಡಿದ್ರೆ, ಅಥವಾ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕೇನಾದರೂ ಮಾಡಿದ್ರೆ ಅದನ್ನ ಅಪರಾಧ ಅಂತ ಪರಿಗಣಿಸಲ್ಲ. ಈಗ ಬರೋಣ ನೇರವಾಗಿ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರೋ ಅಪರಾಧಗಳ ಕಡೆಗೆ. ಅಂದ್ರೆ ಮನುಷ್ಯನ ದೇಹ ಮತ್ತು ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ನೋಡೋಣ. BNSನ 5ನೇ ಅಧ್ಯಾಯ ಮಹಿಳೆಯರು ಮತ್ತೆ ಮಕ್ಕಳ ಮೇಲಿನ ಅಪರಾಧಗಳ ಬಗ್ಗೆ ತುಂಬಾನೇ ಸ್ಪೆಷಲ್ ಆಗಿ ಗಮನ ಕೊಡುತ್ತೆ. ರೇಪ್, ಲೈಂಗಿಕ ಕಿರುಕುಳದಂತಹ ಸೀರಿಯಸ್ ಅಪರಾಧಗಳ ಜೊತೆಗೆ ಸ್ಟಾಕಿಂಗ್ ಅಂದ್ರೆ ಬೆನ್ನಟ್ಟುವುದನ್ನ ಕೂಡ ಒಂದು ಸಪರೇಟ್ ಅಪರಾಧವಾಗಿ ಸೇರಿಸಿದ್ದಾರೆ. ಇದು ಇವತ್ತಿನ ಕಾಲದ ಸವಾಲುಗಳನ್ನ ಎದುರಿಸೋಕೆ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳಬಹುದು. ನೋಡಿ, ದೋಷಪೂರಿತ ನರಹತ್ಯೆ ಮತ್ತೆ ಕೊಲೆ ಎರಡಲ್ಲೂ ಒಬ್ಬ ವ್ಯಕ್ತಿ ಸಾಯ್ತಾನೆ. ಆದರೆ ಕಾನೂನು ಇವೆರಡನ್ನೂ ಬೇರೆ ಬೇರೆ ರೀತಿ ನೋಡುತ್ತೆ. ಯಾಕೀಗೆ? ಯಾಕಂದ್ರೆ ಇಲ್ಲಿ ಮುಖ್ಯವಾಗಿರೋದು ಉದ್ದೇಶದ ತೀವ್ರತೆ, ಅಂದ್ರೆ ಇಂಟೆನ್ಷನ್. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಯಾರೋ ಕೋಪದಲ್ಲಿ ಕಲ್ಲೆಸ್ದು ಅದು ಆಕಸ್ಮಿಕವಾಗಿ ಇನ್ನೊಬ್ರಿಗೆ ತಾಗಿ ಅವ್ರು ಸತ್ತೋಗಿದ್ರೆ ಅದು ದೋಷಪೂರಿತ ನರಹತ್ಯೆ ಆಗಬಹುದು. ಅದೇ ಒಬ್ರನ್ನ ಕೊಲ್ಲೇಬೇಕು ಅಂತ ಪ್ಲಾನ್ ಮಾಡಿ ಹೊಡೆದ್ರೆ ಅದು ಕೊಲೆ ಆಗುತ್ತೆ. ನೋಡಿದ್ರಲ್ವಾ, ವ್ಯತ್ಯಾಸ ಇರೋದೇ ಇಲ್ಲಿ. BNS ಬರೀ ವ್ಯಕ್ತಿಗಳ ರಕ್ಷಣೆ ಬಗ್ಗೆ ಮಾತ್ರ ಮಾತಾಡಲ್ಲ. ಇದು ಸಮಾಜದ ಆಸ್ತಿ, ಪಬ್ಲಿಕ್ ಆರ್ಡರ್ ಮತ್ತೆ ನಮ್ಮ ದೇಶದ ಭದ್ರತೆಗೆ ತೊಂದರೆ ಕೊಡೋ ಅಪರಾಧಗಳ ಬಗ್ಗೆಯೂ ಹೇಳುತ್ತೆ. ಆಸ್ತಿಗೆ ಸಂಬಂಧಪಟ್ಟ ಅಪರಾಧಗಳನ್ನ ಇಲ್ಲಿ ಬೇರೆ ಬೇರೆ ಲೆವೆಲ್ನಲ್ಲಿ ವಿಂಗಡಿಸ್ತಾ ಇದ್ದಾರೆ. ಸಿಂಪಲ್ ಆಗಿ ವಸ್ತು ಕದಿಯೋದ್ರಿಂದ ಹಿಡಿದು ಹೆದರಿಸಿ ದುಡ್ಡು ಕಿತ್ಕೊಳ್ಳೋ ಸುಲಿಗೆ, ಹಿಂಸೆ ಬಡಿಸಿ ಮಾಡೋ ದರೋಡೆ, ಆಮೇಲೆ 5 ಜನಕ್ಕಿಂತ ಹೆಚ್ಚು ಜನ ಸೇರಿ ಮಾಡಿದರೆ ಅದಕ್ಕೆ ಡಕಾಯಿತಿ ಅಂತಾರೆ. ಇದ್ರ ಜೊತೆಗೆ ಸ್ನ್ಯಾಚಿಂಗ್ ಅಂದ್ರೆ ಸರಕಸಿಯೋದು, ಮೊಬೈಲ್ ಕಿತ್ಕೊಳ್ಳೋದು, ಇದನ್ನ ಕೂಡ ಒಂದು ಪ್ರತ್ಯೇಕ ಅಪರಾಧವಾಗಿ ಗುರುತಿಸಿದ್ದಾರೆ. ಇನ್ನು ದೇಶದ ವಿರುದ್ಧದ ಅಪರಾಧಗಳು, ಇವು ತುಂಬಾನೇ ಗಂಭೀರವಾದವು. ಇದರಲ್ಲಿ ಸರ್ಕಾರದ ವಿರುದ್ಧ ಯುದ್ಧ ಮಾಡೋದು, ನಮ್ಮ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಮೇಲೆ ಹಲ್ಲೆ ಮಾಡೋದು ಅಷ್ಟೇ ಅಲ್ಲ, ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಜನರ ಮಧ್ಯೆ ದ್ವೇಷ ಹರಡೋದು ಕೂಡ ಸೇರಿದೆ. ಹಾಗಿದ್ರೆ
ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದರೆ BNS ಅನ್ನೋದು ಬರೀ ಹಳೆ ಕಾನೂನಿನ ಹೊಸ ವರ್ಷನ್ ಅಲ್ಲ. ಇದು ಇವತ್ತಿನ ಮಾಡರ್ನ್ ಸೊಸೈಟಿಯ ಹೊಸ ಚಾಲೆಂಜ್ಗಳನ್ನ ಅಂದರೆ ಟೆರರಿಸಂ ಮತ್ತು ಆರ್ಗನೈಸ್ಡ್ ಕ್ರೈಮ್ಗಳನ್ನ ಎದುರಿಸೋಕೆ ಅಂತಾನೆ ತಂದಿರುವ ಹೊಸ ಪರಿಕಲ್ಪನೆಗಳನ್ನು ಒಳಗೊಂಡಿದೆ. BNSನಲ್ಲಿ ಸಂಘಟಿತ ಅಪರಾಧ ಅಥವಾ ಆರ್ಗನೈಸ್ಡ್ ಕ್ರೈಮ್ ಅಂದರೆ ಏನು ಅನ್ನೋದಕ್ಕೆ ಒಂದು ತುಂಬನೇ ಕ್ಲಿಯರ್ ಮತ್ತೆ ಡೀಟೇಲ್ಡ್ ಡೆಫಿನಿಷನ್ ಕೊಟ್ಟಿದ್ದಾರೆ. ಅಂದರೆ ಹಣಕ್ಕಾಗಿ ಅಪಹರಣ ಮಾಡೋದು, ಸುಲಿಗೆ, ಸೈಬರ್ ಕ್ರೈಮ್, ಹ್ಯೂಮನ್ ಟ್ರಾಫಿಕಿಂಗ್ ಈ ಥರದ ಕಾನೂನುಬಾಹಿರ ಕೆಲಸಗಳನ್ನು ಒಂದು ಗ್ಯಾಂಗ್ ಸೇರ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ರೆ ಅದನ್ನು ಸಂಘಟಿತ ಅಪರಾಧ ಅಂತ ಪರಿಗಣಿಸಲಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಭಾರತೀಯ ನ್ಯಾಯ ಸಂಹಿತ 2023 ಬ್ರಿಟಿಷರ ಕಾಲದ ಹಳೆಯ ಕಾನೂನನ್ನ ಪಕ್ಕಕ್ಕಿಟ್ಟು ಇವತ್ತಿನ ಭಾರತಕ್ಕೆ ಬೇಕಾದ ಹಾಗೆ ಒಂದು ಹೊಸ ಕಾಂಪ್ರಹೆನ್ಸಿವ್ ಮತ್ತು ಎಲ್ಲವನ್ನೂ ಒಳಗೊಂಡ ಒಂದು ಕ್ರಿಮಿನಲ್ ಕಾನೂನು ವ್ಯವಸ್ಥೆಯನ್ನ ನಮಗೆ ಕೊಟ್ಟಿದೆ. ಹಾಗಾದ್ರೆ ಕೊನೆಯದಾಗಿ ಉಳಿಯುವ ಒಂದು ಪ್ರಶ್ನೆ, ಈ ಹೊಸ ಸಂಹಿತೆ 140 ಕೋಟಿ ಜನರ ಈ ದೇಶದಲ್ಲಿ ನ್ಯಾಯ ಅನ್ನೋ ಪದದ ಅರ್ಥವನ್ನೇ ಹೇಗೆ ಬದಲಾಯಿಸಬಹುದು? ಇದರ ನಿಜವಾದ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ನಮಗೆ ತಿಳಿಯುತ್ತಾ ಹೋಗುತ್ತೆ. ಈ ಒಂದು ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದ.